ಕಿರಣ್ ಹೇಳಿ ಸರ್. ತಂದೆ ಮೇಲೆ ಪ್ರಬಂಧ ಬರೆಯ ಕೇಳಿದೆ, ಬರ್ದಿದ್ಯಾ? ಸರ್ ಬರ್ದಿದ್ದೀನಿ. ಹೇಳು ನೋಡೋಣ. ನಾನು ಫಸ್ಟ್ ಟೈಮ್ ಭೂಮಿ ಮೇಲೆ ಕಣ್ ತೆಗ್ದಾಗ ನೋಡಿದೆ, ನಮ್ಮಮ್ಮ ಅಳ್ತಾ ಇದ್ರು, ನಮ್ಮ ಅಕ್ಕ ಕಿರೆಕ್ತಾ ಇದ್ರು, ನಮ್ಮ ಅಜ್ಜಿ ನಗ್ತಾ ಇದ್ರು. ಆದ್ರೆ ದೂರದಲ್ಲಿ ಯಾರೋ ಒಬ್ರು ನಾನು ಹುಟ್ಟಿದ್ದಕ್ಕೆ ಬಿಲ್ ಪೇ ಮಾಡ್ತಾ ಇದ್ರು. ಅವರೇ ನಮ್ಮಪ್ಪ. ಅಪ್ಪನ್ ಪ್ರೀತಿ ಎಲ್ಲಾ ಪ್ರೀತಿಗಿಂತ ಶ್ರೇಷ್ಠವಾಗಿರುತ್ತೆ. ನಾವೆದ್ದಾಗ ದೇಹ ಸುಸ್ತಾಗಿದ್ರು, ಮೈ ಕೈ ನೋವಾಗಿದ್ರು, ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವರೇ ನಮ್ಮಪ್ಪ. ತಾನು ನೋಡೋದೆಲ್ಲ ನೋಡ್ಲಿ ಅಂತ ಹೇಳಿ ಸ್ವಂತದ ಮೇಲೆ ಕೂರಿಸ್ಕೊಂಡು ತೋರ್ಸೋಳು ಅಮ್ಮ. ಆದ್ರೆ ತಾನು ನೋಡಕ್ಕಾಗದೆ ಇರೋದು ನೋಡ್ಲಿ ಅಂತ ಭುಜದ ಮೇಲೆ ಕೂರಿಸ್ಕೊಂಡು ತೋರಿಸ್ತಾನಲ್ಲ, ಅವರು ನಮ್ಮಪ್ಪ. ಕಾಲ್ ಎಳೆಯಕ್ಕೋಸ್ಕರನೇ ಹುಟ್ಟಿರೋ ಈ ಜನಗಳ ಮಧ್ಯದಲ್ಲಿ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ತೋರಿಸಿದ್ದು ನಮ್ಮಪ್ಪ. ಬೇಡಿದ್ದನ್ನ ಕೊಡೋದು ಆ ದೇವ್ರಾದ್ರೆ, ಬೇಡ್ದೇನೆ ಎಲ್ಲ ನನಗೆ ತಂದು ಕೊಟ್ಟಿದ್ದು ನಮ್ಮಪ್ಪ. ಬ್ರಾಂಡೆಡ್ ಬಟ್ಟೆ, ಶೂ ಮತ್ತೆ ಮೊಬೈಲ್ನ ಅವನ್ ತಗೊಳಲ್ಲ. ಯಾಕೆ ಅಂದ್ರೆ ಅದನ್ನ ಅವನ್ ತಗೊಂಡ್ರೆ ನಮಗ್ ಕೊಡ್ಸಕ್ ಆಗಲ್ಲ ಅಂತ. ಅವನೇ ನಮ್ಮಪ್ಪ. ಸಾಯೋವರೆಗೂ ಅವ್ರು ಸೇವೆ ಮಾಡಿದ್ರು ಅವ್ರ ಋಣ ತೀರ್ಸೋಕಾಗಲ್ಲ. ಅವನಿಗಿಂತ ನಾವೆಷ್ಟೇ ಎತ್ತರ ಬೆಳೆದ್ರು ಕಾಲಿನ ಧೂಳಿನ ಸಮ ಆಗಕ್ಕೂ ಆಗಲ್ಲ. 106 ಕವನಗಳು ಹೇಳ್ತವೆ ಅಮ್ಮನ್ ಪ್ರೀತಿ. ಕವಿ ಕಿರಣ್ ಹೇಳಿ ಸರ್. ತಂದೆ ಮೇಲೆ ಪ್ರಬಂಧ ಬರೆಯ ಕೇಳಿದೆ, ಬರ್ದಿದ್ಯಾ? ಸರ್